ನಾನು ಉಷಾ ಅಗರ್ಖೇಡ್. ಹರಿಸ್ಮರಣೆ ಗ್ರೂಪದ ಎಲ್ಲ ಭಗಿನಿಯರಿಗೆ ವಂದನೆಗಳು. ಚಾತುರ್ಮಾಸದ ಬಗ್ಗೆ ನಾನು ಓದಿದ ಕೆಲವು ಲೇಖನಗಳ ಸಂಗ್ರಹದಿಂದ ದಾನ ಧರ್ಮದ ಬಗ್ಗೆ ಕೆಲವು ಮಾಹಿತಿಯನ್ನು ತಮ್ಮೆಲ್ಲರಿಗೆ ಹೇಳಲು ಇಚ್ಛಿಸುವೆನು. ಭಗವಂತನ ಸ್ಮರಣೆಯೊಂದಿಗೆ ಹೇಳುವೆನು. ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಕೆಲವು ಪ್ರಶ್ನೆಗಳನ್ನು ಹೇಳಿ ಅದಕ್ಕೆ ಉತ್ತರವನ್ನು ಹೇಳುವೆನು. ಪ್ರಶ್ನೆ 1. ದಾನವೆಂದರೇನು ಎಂಬ ಪ್ರಶ್ನೆಯು ಬರುವುದು. ದಾನವೆಂದರೆ ಮನುಜನು ತಾನು ಸನ್ಮಾರ್ಗದಿಂದ ನ್ಯಾಯದಿಂದ ಸಂಪಾದಿಸಿದ ಸಂಪತ್ತನ್ನು ಸತ್ಪಾತ್ರರಿಗೆ ಅಂದರೆ ಸಜ್ಜನರಿಗೆ ಸಚರಿತ್ರರಿಗೆ ಕೊಡಲು ಸದ್ವಿನಿಯೋಗಿಸುವುದನ್ನು ದಾನ ಎನ್ನುವರು. ಅಂದರೆ ಅದಕ್ಕೆ ಒಳ್ಳೆಯ ಫಲ ಉಂಟು. ಪ್ರಶ್ನೆ 2. ಯಾರಿಗೆ ನಾವು ದಾನವನ್ನು ಕೊಡಬಹುದು? ಉತ್ತರ: ಬ್ರಾಹ್ಮಣರಿಗೆ ಅಂದರೆ ಆಚಾರ್ಯರಿಗೆ, ವೇದೋಕ್ತ ವಿಪ್ರರಿಗೆ, ಗುರುಗಳಿಗೆ, ವಿದ್ಯೆಯನ್ನು ದಾನ ಮಾಡುವ ಸಂಸ್ಥೆಗಳಿಗೆ ದಾನವನ್ನು ಕೊಡಬಹುದಾಗಿದೆ. ಏನನ್ನು ನಾವು ದಾನ ಕೊಡಬಹುದು? ಬಲ್ಲವರು ಶ್ರೇಷ್ಠವಾದ ಷೋಡಶ ದಾನಗಳಿವೆ ಎಂದು ಹೇಳುವರು. 16 ದಾನಗಳು ಹೀಗಿವೆ: ಗೋದಾನ, ಭೂದಾನ, ಹಿರಣ್ಯದಾನ, ವಸ್ತ್ರದಾನ, ಆಭರಣದಾನ, ಮುತ್ತಿನ ಸರ ಮುಂತಾದವುಗಳು ಕೊಡಬಹುದು. ಛತ್ರಿದಾನ, ಚಾಮರದಾನ, ಶಯ್ಯಾದಾನ, ಬೀಸಣಿಕೆ ದಾನ, ಸಾಲಿಗ್ರಾಮದಾನ, ಧಾನ್ಯದಾನ, ಧನದಾನ, ದೀಪದಾನ, ಪಾದುಕಾದಾನ, ತುಪ್ಪದಾನ, ಶ್ರೇಷ್ಠವಾದ ಕನ್ಯಾದಾನ ಮುಂತಾದವುಗಳು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕೆಂದರೆ ದಾನವನ್ನು ಮಾಡಿದರೆ ಮನಸ್ಸಿನ ಶಾಂತಿಯಿಂದ ಆಂತರಿಕ ಶಕ್ತಿ ಬೆಳೆಯುತ್ತದೆ. ಅದನ್ನು ಸಮಾಜದ ಸೇವೆಗಾಗಿ ವಿನಿಯೋಗಿಸಿ ಭಗವಂತನ ಸೇವೆ ಮಾಡಬೇಕು. ಇದರಿಂದ ನಮಗೆ ವ್ಯಾವಹಾರಿಕ, ಬೌದ್ಧಿಕ, ಆಧ್ಯಾತ್ಮಿಕ ಹೀಗೆ ನಾನಾ ರೀತಿಯ ಲಾಭ ಉಂಟಾಗುತ್ತದೆ. ನಮ್ಮಲ್ಲಿ ಮನಸ್ಥೈರ್ಯವು ಬೆಳೆಯುವುದು. ನಮ್ಮಲ್ಲಿ ಇರುವುದನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಸತ್ಪಾತ್ರರಿಗೆ ಕೊಡುವುದೇ ದಾನವೆನಿಸುವುದು. ಹಣ ಮಾತ್ರವೇ ದಾನವಲ್ಲ. ಬೇರೆಯವರ ಸಹಾಯಕ್ಕಾಗಿ ನಾವು ಕಳೆಯುವ ಸಮಯ, ಬೇರೆಯವರಿಗೆ ಹೇಳಿಕೊಡುವ ವಿದ್ಯೆ ಅಥವಾ ನಮ್ಮ ವೃತನೇಮಗಳು ಮತ್ತು ಸಾಂತ್ವನ ಅಂದರೆ 4 ಒಳ್ಳೆಯ ಮಾತನ್ನಾಡುವುದು ದಾನಕ್ಕೆ ಸಮ ಎಂದು ಬಲ್ಲವರು ಅಭಿಪ್ರಾಯಪಡುವರು. ದಾನದ ಬಗ್ಗೆ ವಿವರಣೆ ಹೀಗಿದೆ: ಬೇಡದ ವಸ್ತು ಕೊಟ್ಟರೆ ಅದು ದಾನವಲ್ಲ, ವಿಲೇವಾರಿ ಎನಿಸುತ್ತದೆ. ಪ್ರಾಣಿಗಳಿಗೆ ಕೊಟ್ಟದ್ದು ಪ್ರಾಣಿದಯೆ ಎನಿಸುವುದು. ಸಹಾಯ ಯಾಚಿಸಿ ಬಂದವರಿಗೆ ಕೊಟ್ಟರೆ ಅದು ಸಹಾಯ ಮಾಡಿದಂತೆ, ಅದು ದಾನವಲ್ಲ. ಭಿಕ್ಷುಕರಿಗೆ ಭಿಕ್ಷೆ ನೀಡುವುದು ಅಂದರೆ ಭವತಿ ಭಿಕ್ಷಾಂದೇಹಿ ಎಂದವರಿಗೆ ಮಧುಕರಿ ಬಂದವರಿಗೆ ಮಾತ್ರ ಕೊಡಬೇಕು. ಬೀದಿಯಲ್ಲಿ ಬೇಡುವವರು ಅವರ ಸ್ವಭಾವ. ಅದು ನಾವು ಕೊಡುವುದು ದಾನವಲ್ಲ, ಕರುಣೆ ಅಥವಾ ಸಹಾಯವೆನಿಸುವುದು. ಹಸಿದವನಿಗೆ ಅನ್ನ ಕೊಡಬಹುದೇ ಎಂಬ ಪ್ರಶ್ನೆ ಬರಬಹುದು. ಅಂದರೆ ಶಾಸ್ತ್ರದ ಪ್ರಕಾರ ಹಸಿದ ಬಂದ ಶತ್ರುವಿಗೂ ಅನ್ನವನ್ನೀಯಬೇಕೆಂದು ಹೇಳುವುದುಂಟು. ದಾನ ಕೊಡುವಾಗ ಪ್ರಚಾರ ಮಾಡಬಾರದು. ಹಾಗೆ ಮಾಡಿದರೆ ಕೊಟ್ಟ ದಾನ ನಿಷ್ಫಲವೆನಿಸುವುದು. ಅಂದರೆ ನಾವು ಕೊಟ್ಟದ್ದು ಯಾರಿಗೂ ತಿಳಿಯಬಾರದು. ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ತಿಳಿಯಬಾರದೆಂದು ಹಿರಿಯರು ಹೇಳುತ್ತಿದ್ದರು. ಅನ್ನದಾನಂ ಸಮದಾನಂ ತ್ರಿಲೋಕೇಶು ವಿಧತೆ ಎಂದು ವೇದೋಕ್ತಿ ಇದೆ. ಅಂದರೆ ಅನ್ನದಾನಕ್ಕೆ ಸಮಸಾಟಿ ಇಲ್ಲ. ಅನ್ನದಾನವು ಪರಮಶ್ರೇಷ್ಠ ದಾನ. ಆದರೆ ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠ ದಾನ. ಏಕೆಂದರೆ ಅನ್ನದಾನ ಕ್ಷಣಿಕ ತೃಪ್ತಿಯನ್ನು ಕೊಡುತ್ತದೆ. ಆದರೆ ವಿದ್ಯಾದಾನ ಮಾಡಿದರೆ ಯಾವ ಜೀವನ ಬದುಕುವವರೆಗೂ ಅವರಿಗೆ ನೆರವಾಗುತ್ತದೆ. ಒಟ್ಟಿನಲ್ಲಿ ದಾನದಿಂದ ಮನುಜನಿಗೆ ಶ್ರೇಯಸ್ಸು ಲಭಿಸುತ್ತದೆ. ಪರೋಪಕಾರಂ ಇದಂ ಶರೀರಂ ಎಂಬಂತೆ ಅದರಿಂದ ಸುಖ ಸಂತೋಷವು ಪ್ರಾಪ್ತಿಯಾಗುವುದು. ನಮ್ಮ ಸನಾತನ ಸಂಸ್ಕಾರವಾದ ದಾನ ಧರ್ಮವನ್ನು ಮಾಡಬೇಕು. ಕಾಲಚಕ್ರದಲ್ಲಿ ದಿನಗಳು ಕಳೆದು ಹೋಗುವವು. ಧರ್ಮವನ್ನು ಪಾಲಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಹೇಳುವುದುಂಟು. ಇನ್ನು ಚಾತುರ್ಮಾಸದ ವ್ರತ ನಿಯಮದ ವಿವರಣೆಯನ್ನು ತಮಗೆಲ್ಲ ಬರೆದು ತಿಳಿಸಿದ್ದೇನೆ. ಅದಕ್ಕೆ ಕೆಲವು ನಿಯಮಗಳಿವೆ. ಶುಚಿರ್ಭೂತರಾಗಿ ಭಕ್ತಿಯಿಂದ ಆಷಾಢ ಏಕಾದಶಿ ಸಂಕಲ್ಪವನ್ನು ಮಾಡಿಕೊಂಡು ವ್ರತವನ್ನು ಪ್ರಾರಂಭಿಸಬೇಕು. ನಮ್ಮ ಅಜ್ಜಿಯವರು ಯಾವಾಗಲೂ ವ್ರತ ನೇಮವನ್ನು ನಿಷ್ಠೆಯಿಂದ ಮಾಡಬೇಕು ಬಾಳ ಎಂದು ಅನ್ನುತ್ತಿದ್ದರು. ಹಾಗೆ ಕಿರಿಯರಿಂದ ಹೇಳಿ ಮಾಡಿಸುತ್ತಿದ್ದರು. ಅಂದರೆ ವ್ರತಾಚರಣೆಯನ್ನು ತಪ್ಪದಂತೆ ಸಾತ್ವಿಕ ಶುದ್ಧ ಆಹಾರ ಸೇವಿಸಿ ಭಗವಂತನ ನಾಮಸ್ಮರಣೆಯೊಂದಿಗೆ ಮಾಡಬೇಕು. ಚಾತುರ್ಮಾಸದಲ್ಲಿ ಹರಿಸ್ಮರಣೆ, ಭಜನೆ, ಸತ್ಸಂಗವಿರಬೇಕು. ಈ ಮಾಸದಲ್ಲಿ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಲ್ಲಿ ಇರುವನು. ನಾವು ಮಾಡಿದ ವ್ರತ ನಿಯಮಗಳು ಅವನಿಗೆ ನೇರವಾಗಿ
ತಲುಪಿ ಫಲ ಕೊಡುವುದೆಂದು ಹಿರಿಯರು ಹೇಳುತ್ತಿದ್ದರು. ಹಿಡಿದ ವ್ರತ ಬಿಡಬಾರದು. ನಾನು ಬರೆದು ತಿಳಿಸಿದ ವ್ರತಗಳ ವಿವರಣೆಯಲ್ಲಿ ಏನಾದರೂ ಕೇಳೋದಿದ್ದರೆ ತಾವು ಕೇಳಬಹುದು. ಚಾತುರ್ಮಾಸದ ವ್ರತ ನಿಯಮವು ಎಲ್ಲರಿಗೂ ಸದುಪಯೋಗವಾಗಲಿ ಎಂದು ಹಾರೈಸುವೆನು. ಶ್ರೀಕೃಷ್ಣಾರ್ಪಣಮಸ್ತು.